ರೈತರನ್ನ ಕೈಬೀಸಿ ಕರಿತಾ ಇದೆ ಧಾರವಾಡದ ಕೃಷಿ ಮೇಳ. ರೈತರನ್ನ ಉತ್ತೇಜಿಸೋಕೆ ಆರಂಭವಾಗಿರುವಂತಹ ಬೃಹತ್ ಕೃಷಿ ಮೇಳ. ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳ. ಕೃಷಿ ಮೇಳದಲ್ಲಿ ಗಮನ ಸೆಳೀತಾ ಇರುವ ಜಾನುವಾರುಗಳ ಮೇಳ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹರಿದು ಬರ್ತಾ ಇದೆ ಜನಸಾಗರ. ಕೃಷಿ ಮೇಳದಲ್ಲಿ ವಿವಿಧ ಜಾನುವಾರುಗಳ ಪ್ರದರ್ಶನ, ಮಾರಾಟ. ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀಗ ರೈತರು ಆಗಮಿಸ್ತಾ ಇರುವಂಥದ್ದು. ಕೃಷಿ ಮೇಳದಲ್ಲಿ ವಿವಿಧ ಜಾನುವಾರುಗಳ ಪ್ರದರ್ಶನ ಮತ್ತು ಮಾರಾಟ ಆಗ್ತಾ ಇದೆ. ಅದನ್ನು ನೋಡೋದಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ. ದಿವಸ ಕೃಷಿ ಮೇಳಕ್ಕೆ ನಾವು ಗದಗ ಜಿಲ್ಲೆ ರೋಣ ತಾಲೂಕು ಮಲ್ಲಾಪುರ ಗ್ರಾಮದಿಂದ ಆಗಮಿಸಿದ್ದು. ನಮ್ಮ ಹೆಸರು ನಾಗಪ್ಪ ಬೆಳಕೊಪ್ಪದ ಅಂತೇಳಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವು. ಇವತ್ತಿನ ದಿವಸ ಕೃಷಿ ಮೇಳದಲ್ಲಿ ಸಾಕಷ್ಟು ಜಾನುವಾರುಗಳು, ಅನೇಕ ತಳಿಯ ಈ ಒಂದು ಎಮ್ಮೆಗಳಿರ್ಬೋದು, ಆಮೇಲೆ ಎತ್ತರು, ಆಮೇಲೆ ಈ ಎಲ್ಲ ಒಂದು ಪ್ರಾಣಿಗಳ ಒಂದು ಪ್ರದರ್ಶನ ಬಹಳ ನೋಡಿದರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕೋಳಿ ಫಾರ್ಮ್ಗಳು ಕೂಡ ವಿವಿಧ ಜಾತಿಯ ಹಾಗೂ ನಾಯಿ, ಆಮೇಲೆ ಸಾಕ್ತಕ್ಕಂಥ ಎಲ್ಲ ಪ್ರಾಣಿಗಳ ಬಗ್ಗೆಯೂ ಇವತ್ತು ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಈ ಪ್ರದರ್ಶನವನ್ನು ನೋಡಿದರೆ ನಮಗೆ ಬಹಳ ಸಂತೋಷವಾಗ್ತದೆ. ಪ್ರತಿ ವರ್ಷ ಹೆಚ್ಚು ಹೆಚ್ಚು ಈ ಪ್ರದರ್ಶನಗಳು ಮಾಡಬೇಕು. ಹಾಗೆ ಕೃಷಿ ಮೇಳಕ್ಕೆ ಬಂದಂಥ ಎಲ್ಲ ಪ್ರದರ್ಶಕರು ಸಹಕಾರದಿಂದ ಇಲ್ಲಿ, ಯಾಕಂದರೆ ಬಹಳ ಗಲಾಟೆ ಆಗ್ತಿರ್ತೈತಿ, ಆ ಗಲಾಟೆಗಳನ್ನು ಸಹಕರಿಸಿಕೊಂಡು ನಾವೆಲ್ಲ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ ಎಲ್ಲ ಪ್ರದರ್ಶನಗಳ ಪ್ರಾಣಿಗಳ ಬಗ್ಗೆ ಬಹಳ ನಾವು ಹೇಳ್ಕೊಡ್ತಕ್ಕಂಥದ್ದು. ಯಾಕಂದರೆ ಈ ಪ್ರಾಣಿಗಳನ್ನು ನಾವು ನೋಡಿದರೆ, ಪ್ರಾಣಿಗಳನ್ನು ಇಲ್ಲಾಂದರೆ ಈ ಎಮ್ಮೆ ಇರ್ಬೋದು, ಕೋಣ, ಆಮೇಲೆ ಹೋರಿ ತಳಿಗಳು, ಆಮೇಲೆ ಜರ್ಸಿ ಆಕಳುಗಳು ನೋಡೋದು, ಅಂದರೆ ಹೈನುಗಾರಿಕೆ ಇರ್ತಕ್ಕಂಥವುಗಳು, ಆಮೇಲೆ ಕೋಳಿ ಫಾರ್ಮ್ ಇರ್ತಕ್ಕಂಥ ನಾನಾ ವಿವಿಧ ಜಾತಿಯ ಕೋಳಿಗಳನ್ನು ನಾವು ನೋಡಿದ್ದೇವೆ. ಏನಾಗ್ತಕ್ಕಂತಂದರೆ, ಒಬ್ಬ ಇಲ್ಲಿ ಅಗ್ರಿಕಲ್ಚರ್ ಡ್ಯೂಟಿ ಮಾಡ್ತೇನೆ ರೀ. ಈಗ ಸರ್, ಈಗ ಇದು 3 ಸತಿ ಮೇವು ಹಾಕ್ತೇವೆ ರೀ. 3 ಸತಿ ಮೇವು, 3 ಸತಿ ನೀರು ಕುಡಿಸಿ, ಮತ್ತು